ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಯೇಟಿವಿಟಿ ಕಾಲಿಂಗ್. ಇವತ್ತು ನಾವು ಚಟ್ಲಿ ಉಪ್ಪಿನಡಿ ಮಾಡೋದು ಹೆಂಗಂದೇಳಿ ಕಣ್ಕಬಪ್ಪ. ಮೊದಲಿಗೆ ಕಟ್ಟಿ ಕಾಯಿನ ಹೆರ್ಮಣೆ ಹೆಂಗೆ ಹೆರ್ಕಮ್ ಕೈದೇ ಇದ್ದರೆ ಚೂರಿ ತಗೊಂಡ ಈ ಥರ ಗೆರಿ ಎಳೀತ ಹೊಯ್ಕ್ ಹೀಗೆ ಚೂರಿ ತುದಿ ಗೈಟಿಗೆ ತಾಂಗಕ್ಕೆ ಗೆರಿ ಎಳೋತಿಗೆ ಆಗಳಿಕೆ ಒಂದೊಂದು ಲೈನ್ ಎಳಿತಲ್ಲ ಅದನ್ನು ಚೂರು ಬಲ ಮುಖ ಬೆಂಡ್ ಮಾಡ್ರ ಕೂಡಲೇ ಎಲ್ಲ ಕಾಯಿ ಎಳಿ ಈ ಥರ ಎದ್ದು ಬರ್ತದೆ. ಇಡೀ ಕಾಯಿ ಹಾಕ್ಲಕ್ಕೆ ಮಿಕ್ಸಿಗೆ ಆರದ್ದು ಸಮ ಚೆನ್ನತ್ತಿಲ್ಲ. ಇದು ಕಾಯಿ ಕಡೆಯಿಂದ ಕಾಯಿನ ಫುಲ್ ಎಬ್ಸೋಕ್ಕೆ ಸುಮಾರು ಟೈಮ್ ತಗೊಂಡು ನೀವು ಹಿಂಗೆ ಲೈನ್ ಎಳಿತಾ ಆಮೇಲೆ ಅದನ್ನು ಒಂಚೂರು ಬಲ ಬದಿ ಮುಗ್ಚ್ರೆ ಎಲ್ಲ ಎಳಿ ಹಿಂಗೆ ಬರ್ತತಿ ಗಣಿ. ಈ ಪ್ರಾಸೆಸ್ಸಿಗೆ ಮುಖ್ಯ ಬೇಕಾಪುದು ಮೊದಲು ಕಾಯಿ ಕಡಿ, ಆಮೇಲೆ ಪೇಷನ್ಸ್ ತುಂಬ ಇದಕ್ಕೆ ಇಂಪಾರ್ಟೆಂಟ್. ಇಲ್ಲಾಂದರೆ ಈ ಕೆಲಸ ಆತಿಲ್ಲ. ಬೆಂಗಳೂರು ಬದಂಗಲ್ಲ ಇಪ್ಪತ್ತಿಗೆ ಎಷ್ಟೋ ಸತಿ ಅಂದ್ಕೊಳೋದಿತ್ತು ಗಂಜಿ ಜೊತೆ ಒಂದು ಎಂತಾರು ಉಪ್ಪಿನೊಡಿಯಾರು ಇದ್ದೀರೆ ಅಂದೇಳಿ. ಉಪ್ಪಿನೊಡಿ ಬಿಟ್ಟು ಉಪ್ಪಿನಕಾಯಿ ಉಪ್ಪುದಿಲ್ಲ ಅಲ್ಲಿ ಒಂದೊಂದು ಸತಿ. ಪೀಜಂಗೆಲ್ಲ ಉಂಬುದು ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಅಟ್ಲೀಸ್ಟ್ ಪೀಜಂಗೆ ಕೊಡೋ ಅನ್ನಕ್ಕೆ ಈ ಥರದೊಂದು ಉಪ್ಪಿನೊಡಿ ಮಾಡಿ ಇಟ್ಕೊಂಡ್ರೆ ಅದೇ ಒಂದು ಮೃಷ್ಟಾನ್ನ ಭೋಜನ ಅನ್ಲಕ್. ಚಟ್ಲಿ ಚೆನ್ನದಂದೇಳಿ ಸಸಾರ ಮಾಡೋದು ಬೇಡ. ಆ ಚಟ್ಲಿ ಹೆಂಗೆ ಬಪ್ಪು ರುಚಿ ಈಗಳಿದು ಹಸಿ ಮೀನಂಗೂ ಸಿಕ್ಕುದಿಲ್ಲ ಅಂಥ ರುಚಿ ಅದು. ಇದನ್ನು ಒಂದು ಸತಿ ಮಾಡೋತಿ ಸುಮಾರು ಟೈಮ್ ತಕ್ಕಂತ ಮಾಡಿ ಇಟ್ಟರೆ ಹೆಚ್ಚು ಕಮ್ಮಿ ಒಂದು 2-3 ತಿಂಗಳವರೆಗೂ ಇಟ್ಕೊಳಕ್. ಕಾಯಿ ಮಾತ್ರ ಸಮ ಒಣದಿರ್ಕ್. ಹಸಿ ಕಾಯಾರ ಬೇಗ ಹಾಳಾತ್. ಹಂಗಪ್ಕೊಯ್ ಕಾಯಿ ಸಮ ಒಣಸ್ಕೊಂಡೇ ಮಾಡ್ಕೊತಿದ್. ಈಗ ಕಾಯಿ ಕಡೆಯಿಂದ ಕಾಯಿನ ಎಪ್ಸು ಕಾರ್ಯಕ್ರಮ ಮುಗಿಸ್ತಂತು ಇಂತು. ಈಗ ಒಂದು ಬಾಣಲಿ ತಗೊಂಡ ಅದಕ್ಕೆ ಒಂಚೂರು ತೆಂಗಿನ ಎಣ್ಣೆ ಹಾಕಕ್ಕೆ. ನೀವು ಬೇಕಿದ್ರೆ ಬೇರೆ ಎಣ್ಣೆನೂ ಹಾಕ್ಲಕ್ಕೆ, ಬಟ್ ತೆಂಗಿನ ಎಣ್ಣೆ ಹಾಕ್ರೆ ಒಳ್ಳೆ ಪರಿಮಳ ಬರ್ತದೆ. ಅದಕ್ಕೀಗ ನಾನು ಒಂದಿಷ್ಟು ಜೀರಿಗೆನ ಹಾಕ್ತಿದ್ದೆ. ಒಂದು ಚಿಟಿಕೆ ಅಪ್ಪಷ್ಟು ಜೀರಿಗೆ ಹಾಕಿದೆ. ಈಗ ನಾನು ಅದಕ್ಕೆ ಒಂದಿಷ್ಟು ಮೆತ್ತಿ ಹಾಕ್ತಿದ್ದೆ. ಮೆಂತೆನೊಂದು 10 ಕಾಳು ಹಾಕಿದೆ. ನೀವು ಬೇಕಿದ್ರೆ ಸ್ವಲ್ಪ ಕಮ್ಮಿ ಹಾಕಿ, ನಿಮ್ಮ ಕೈ ಹತ್ತಮಂಗಿದ್ರೆ. ಈಗ ಒಂದು ಮುಷ್ಟಿ ಆಪಷ್ಟು ಕೊತ್ತಂಬರಿ ಹಾಕ್ದಿ. ಕೊತ್ತಂಬರಿ ನೀವು ಆಲ್ರೆಡಿ ಹೊರ್ಕೊಂಡಿದ್ರೆ ಹಾಕೋದು ಬೇಡ, ಹೊರೋದು ಬೇಡ. ನೀವು ಹೊರಿಲ್ಲ ಅಂತಿದ್ರೆ ಮಾತ್ರ, ನೀವು ಯಾವ ಐಟಮ್ ಹೊರಿಲ್ಲಲ್ಲ ಅದನ್ನು ಮಾತ್ರ ಹೊರೋದಕ್ಕೆ ಹಾಕಿ. ಇದೀಗ ಕಾಳುಮೆಣ್ಸು ನಾನೊಂದು 10-15 ಕಾಳುಮೆಣ್ಸು ಹಾಕಿದೆ. ಈಗ ಒಂದು 25, ಮತ್ತೊಂದು 5 ಎಕ್ಸ್ಟ್ರಾ ಹಾಕಿದೆ. ಇಷ್ಟೆಲ್ಲ ಐಟಮ್ ಹಾಕಿ ಆಯ್ತಲ್ಲ. ಈಗ ಬ್ಯಾಡಗಿ ಮೆಣಸು ಇತ್ತಲ್ಲ ಅದು ಮೇಯ್ನ್. ಬೇರೆ ಮೆಣಸೆಲ್ಲ ಸಿಕ್ಕತ್ತೆ, ಆದರೆ ಬ್ಯಾಡಗಿ ಮೆಣಸೇ ಹಾಕ್ರೆ ಬೆಸ್ಟ್. ಬೇರೆ ಮೆಣಸೆಲ್ಲ ಸುಮ್ಮನೆ ಖಾರ ಇರುತ್ತೆ, ಬಟ್ ರುಚಿ ಬೇಕಂತ ಹೇಳಿದರೆ ಈ ಬ್ಯಾಡಗಿ ಮೆಣಸೇ ಹಾಕಕ್ಕೆ. ಇದನ್ನೀಗ ಚಂದ ಮಾಡಿ ಹೊರ್ಕಣ್ಕಂದ್ರೆ ಫುಲ್ ಕೈಟಿ ಹಾಪ್ನ ಮನೆ ಹೊರ್ಕೊಂಬದಲ್ಲ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಲಾಯ್ಕ್ ಮಾಡಿ ಹೊರ್ಕಣಕ್ಕೆ. ಕೆಲವ್ರು ಮೀಡಿಯಮ್ ಫ್ಲೇಮಾಗೂ ಕೈಡ್ಸೋದಿರುತ್ತೆ. ಕೈಡ್ಸಿ ರುಚಿ ಬತ್ತಿಲ್ಲ. ನೀವು ಆಲ್ರೆಡಿ ಮೆಣಸನ್ನೆಲ್ಲ ಹೊರ್ಕೊಂಡಿದ್ರೆ ಇದನ್ನು ಪುನಃ ಹೊರ್ಕಂದೇನಿಲ್ಲ. ನೀವು ಹೊರ್ಕೊಂಡದನ್ನೇ ಡೈರೆಕ್ಟ್ ಹಾಕ್ಲಕ್ಕೆ. ಎಲ್ಲ ಹೊರ್ಕೊಂಡಿಲ್ಲ. ಹಂಗಪ್ಕೊಯ್ ಒಂದು ಸತಿ ಹೊರ್ಕೊಂಡೆ ಹಾಕೋದು ಒಳ್ಳೆಂದೇಳಿ ಈಗ ಹೊರೋದು ಎಲ್ಲ ಒಟ್ಟಿಗೆ ಹೊರತ್ರೆ ಒಂದ್ರಂಗೆ ಮುಗ್ದೋತ್ತಲ್ಲ. ಹಂಗಪ್ಕೊಯ್ ಒಟ್ಟಿಗೆ ಹೊರೋದು. ಮತ್ತೆಂತ ಅಂದರೆ ಈ ಚಟ್ಲಿ ಉಪ್ಪಿನಡಿ ಇತ್ತಲ್ಲ, ಇದು ಕುಂದಾಪುರ ಬದಿ ಹಿಂಗೆ ಯಾರೆಲ್ಲ ನಾನ್ ವೆಜ್ ತಿಂತಾರಲ್ಲ ಅವ್ರ ಮನೆಗೆ ಹೆಚ್ಚು ಕಮ್ಮಿ ಇದ್ದೇ ಇರುತ್ತೆ. ಇದಿಲ್ಲ ಅಂದರೆ ಜಗ್ಗಿನ ಕಾಣೆ ಉಪ್ಪಿನಡಿಯವರು ಮಾಡ್ಕೊಂತಾರೆ ಗಂಜಿಗೆ. ಒಳ್ಳೆ ಲೈಕ್ ಕಾಂಬಿನೇಷನ್ ಮಾತ್ರ ಗಂಜಿ ಜೊತೆ. ಇದೀಗ ಹೊರ್ಕೊಂಡಾಯ್ತಾ. ಈಗ ಒಂದು ಮಿಕ್ಸಿಗೆ ನಾನಿಷ್ಟು ಹುಳಿ ತಕ್ಕಂತೆ, ಆಮೇಲೆ ಹೊರದಿಟ್ಟದ್ದೇನು ಐಟಮ್ ಇತ್ತಲ್ಲ ಅದನ್ನೆಲ್ಲ ಈ ಥರ ಇದ್ರೊಳಗೆ ಹಾಕಕ್ಕೆ ಮಿಕ್ಸಿ ಒಳಗೆ. ಹಂಗೆ ಆಚಿಗೆ ಬಿದ್ದೊತ್ತು ಸ್ವಲ್ಪ ಕಣ್ಕಂಡು ಹಾಕಕ್ಕೆ. ಬಿದ್ರ ಮೇಲೆ ಹೆಕ್ಕೊಳ್ಳಕ್ಕೆ ಏನು ಕತಿಯಲ್ಲ. ಈಗ ನೀವು ಕೇಂಬಿರಿ ಇದನ್ನೆಂತಕ್ಕೆ ನೀವು ಮಿಕ್ಸಿಗೆ ಮಾಡೋದು ಕಲ್ಲಂಗೆ ಮಾಡ್ಲಕ್ಕಲ್ಲ ಅಂದೇಳಿ. ಕಲ್ಲಂಗೆ ಮಾಡೋಕ್ಕೆ ಕುಟ್ಟಿ ಮಾಡೋಕ್ಕೆಲ್ಲ ಸುಮಾರು ಹೊತ್ತಾತ್ತೆ. ಮತ್ತೆ ಅಂತಂದರೆ ಬೆಂಗಳೂರು ಬದಂಗೆಲ್ಲ ಈ ಕಲ್ಗಿಲ್ಲೆಲ್ಲ ಇಪ್ಪುದಿಲ್ಲ ಬಿಡಿ. ಈಗ ಮಿಕ್ಸಿ ಹಂಗೆ ಬೆಸ್ಟ್ ಮಾಡೋದು ಈಗ ಸದ್ಯಕ್ಕೆ ಇದ್ದಿದ್ರಂಗೆ. ಅದೇ ಮಿಕ್ಸಿ ಹಂಗೆ ಮಾಡ್ಕೊಳಕ್ಕೆ ಪಟ್ಟಾತ್. ಈಗ ಒಂದು ಅದೇ ಸೇಮ್ ಬಣಲೆಂಗೆ ಬೆಳ್ಳುಳ್ಳಿ ಇತ್ತಲ್ಲ, ಒಂದು 4 ಬೆಳ್ಳುಳ್ಳಿನ ಗುದ್ಕೊಂಡ ಅದನ್ನೀಗ ಚೂರು ಎಣ್ಣೆ ಪಸಿ ಇತ್ತು ಅದ್ರಂಗೆ ಈಗ ಬೆಳ್ಳುಳ್ಳಿನ ಲಾಯ್ಕ್ ಮಾಡಿ ಹೊರ್ಕಣಕ್ಕೆ. ಅದು ಹಸಿ ಬಿಸಿ ಇಪ್ಪುಕಾಗ ಅದು ಒಂಥರ ಬ್ರೌನ್ ಕಲರ್ ಆತ್ಕಣಿ ಅಲ್ಲಿ ತನಕ ಹೊರ್ಕಣಕ್ಕೆ. ಈಗ ಇದು ಹೊರದಾತ ಬಂತು. ಈಗ ಇದನ್ನು ಮೆಣಸೆಲ್ಲ ಹಾಕಿನಲ್ಲ ಅದೇ ಮಿಕ್ಸಿ ಜಾರಿಗೆ ಹಾಕಿದೆ. ಈಗ ಕಾಯಿ ಇತ್ತಲ್ಲ, ಕಾಯಿನ ನಾನು ಹೊರ್ಕೊಂತಿದ್ದೆ. ಎಂತಕ್ಕಂದ್ರೆ ಇದು ಆಲ್ರೆಡಿ ಕೊಬ್ಬರಿ ಕಣಂಗೆ ಐತೆ, ಅಂದ್ರೆ ಒಣಕಟ್ಟಿ ಕಾಯಿ ಇದೆ.
ಆರು ಹಾಳು ಅಂಥೇಳಿ ಸ್ವಲ್ಪ ಹೊರ್ಕೊಂಡ್ರೆ ಒಳ್ಳೇದು. ಸ್ವಲ್ಪ ಹೊರ್ಕೊಂಡ್ರೆ ಇದು ಸುಮಾರು ಟೈಮ್ ಇಟ್ಕೊಳಕ್ಕೆ. ಇನ್ ಕೇಸ್ ಇದು ಫುಲ್ ಹಸಿ ಇದ್ದರೆ ಅದು ನೀವು ಉಪ್ಪಿನೊಡಿ ಮಾಡಿ ಇಟ್ಕೊಂಡ್ರೆ ಒಂದಿನ ಅಷ್ಟೇ, ಮತ್ತು ಹಾಳಪ್ಪ ಶುರು ಆಯ್ತು, ಮೇಲೆ ಬುಕ್ಟ್ ಬಾಪ್ ಶುರು ಆಯ್ತು. ಅದಕ್ಕೆ ಈ ಥರ ಲಾಯ್ಕ್ ಮಾಡಿ ಹೊರ್ಕೊಂಡ್ರೆ ಎಷ್ಟು ದಿನ ಬೇಕಾದ್ರೂ ಇಟ್ಕೊಳಕ್ಕೆ. ಇದಕ್ಕೆ ನೀವು ಎಣ್ಣೆ ಅಂತ ಹಾಕಿ ಹೊರಿಕಂದಿಲ್ಲ, ಡೈರೆಕ್ಟ್ ಬಣಾಲಿಗೆ ಹಾಕಿ ಹೊರ್ಕೊಳಕ್ಕೆ. ಬೇಕಿದ್ರೆ ಇದನ್ನು ಪುಡಿ ಮಾಡ್ಕೊಂಡು ಹೊರ್ಕೊಳಕ್ಕೆ. ನಾನು ಹೀಗೆ ಹೊರ್ಕೊಂತಿದ್ದೆ, ಪುಡಿ ಎಲ್ಲ ಮಾಡ್ಕೊಂಡು ಮತ್ತೆ ಹೊರಕ್ಕೆ ನಂಗೆ ಉದಾಸೀನ. ಈಗ ಬಣಾಲಿ ಖಾಲಿ ಮಾಡಿ ಅದೇ ಬಣಾಲಿಗೆ ಚಟ್ಲಿ ಹಾಕ್ತಿದ್ದಿ. ಚಟ್ಲಿ ಫುಲ್ ಪಿರಿಯ ಕಾಸ್ಟ್ಲಿ ಐತಿ ಎಲ್ಲ ಈಗ ಐಟಮ್. ಯಾರೆಂತ ಮಾಡ್ಕರಿಲ್ಲ, ಇದು ಮಾಡಿ ಇಟ್ಕೊಂಡ್ರೆ ಒಳ್ಳೆ ಊಟ. ಈಗ ಲಾಯ್ಕ್ ಮಾಡಿ ಹೊರ್ಕಣಕ್ಕೆ. ಮೀಡಿಯಮ್ ಫ್ಲೇಮಾಗಿ ಇಟ್ಕೊಂಡ್ರೆ ಒಳ್ಳೇದು, ಇಲ್ಲಾಂದರೆ ಜಾಸ್ತಿ ಫ್ಲೇಮ್ ಇಟ್ಕೊಂಡ್ರೆ ಕೈಟಿಯಾರೆ ಕೈಂಕಲ್ ಬಪ್ ಶುರು ಆಯ್ತು. ಹಂಗಾಗಿ ಕೊಯ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹೀಗೆ ಲಾಯ್ಕ್ ಮಾಡಿ ಮಗ್ಚ್ತಾ ಇಟ್ಕೊಳಕ್ಕೆ. ಹಂಗೆ ಬಿಟ್ಟರೆ ಒಂದು ಬದಿ ಫುಲ್ ಕೈಟಿ ಹಬ್ಬ ಶುರು ಆಯ್ತು. ಹಿಂಗೆ ಅದಕ್ಕೆ ಮಗ್ಚ್ತಾ ಇದ್ದೀನಿ ನಾನು. ಈಗ ಹೆಚ್ಚು ಕಮ್ಮಿ ಆತ ಬಂತು. ನಾನು ಹೆಚ್ಚು ಕಮ್ಮಿ ಒಂದು 5 ನಿಮಿಷ ಹೊರದಿದ್ದೆ ಇದೆ. 5ರಿಂದ ಒಂದು 7 ನಿಮಿಷ ಹೊರದ್ನೇನು, ಕಮ್ಮಿ ಬೆಂಕಿ ಇಟ್ಕೊಂಡು. ನಿಮಗೆಲ್ಲ ಈ ಉಪ್ಪಿನಡಿ ಮಾಡೋಕ್ಕೆ ಗೊತ್ತಿರುತ್ತೆ, ಆದ್ರೆ ನಮ್ದೊಂದು ರೆಸಿಪಿ ಇರಲಿ ಅಂದೇಳಿ ನಮ್ಮ ಮನೆಗೆ ಹೆಂಗೆ ಮಾಡುತ್ತಂದೇಳಿ ಹೇಳೋದು. ಈಗ ನಾವು ಮಾಡೋದು ಲೈಕ್ ಐತೆ, ಟ್ರೈ ಮಾಡಿ ಕಾಣಿ ಒಂದು ಸತಿ ಮನೆಗೆ, ಲೈಕ್ ಆಯ್ತು. ಈಗ ಹೊರದೈತೆ. ಈಗ ಆಗಳೆಲ್ಲ ಹಾಕಿಟ್ಟದ್ದು ಐಟಮ್ ಇತ್ತಲ್ಲ, ಅದಕ್ಕೀಗ ಕಾಯಿನ ಹೊರದನ್ನು ಹಾಕ್ತಿದ್ದೆ. ಆ ಹೊರದಿಟ್ಟದ್ದು ಚಟ್ಲಿನ ಬದಿಗೆ ಇಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ಲ ನಾನು, ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಈಗ ಕಾಯಿನೆಲ್ಲ ಇದೆ ಮಿಕ್ಸಿಗೆ ಹಾಕಿ, ಈಗ ಕಡುದಂದರೆ ನೀರು ಹಾಕೋಕ್ಕಿಲ್ಲ, ನೀರು ಹಾಕಿದ್ರೆ ಮತ್ತೆ ಹೋಯ್ತು. ಇದೀಗ ಮಿಕ್ಸಿ ಫುಲ್ ಆಯ್ತಲ್ಲ, ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೆ. ನಾನು ಇಷ್ಟಪ್ಪ ಐಟಮ್ ಹಾಕಿನಲ್ಲ, ಅದಕ್ಕೆ ಒಂದು ಮುಷ್ಟಿ ಹೆಚ್ಚು ಕಮ್ಮಿ ಹಾಕಿದ್ದೆ ಉಪ್ಪು. ಈಗ ಮಿಕ್ಸಿಂಗೆ ಹರ್ಕೊಂಬೋದು, ನೀರು ಅಂತ ಹಾಕೋಕ್ಕಿಲ್ಲ. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಕಾಣ್ಕೆ ಅದು ಡ್ರೈ ಉಪ್ಪು ಕೊಯ್ಯಿ ಸರಿ ತಿರುಗೋದಿಲ್ಲ, ಫುಲ್ ಉಪ್ಪು ಕೊಯ್ಯಿ. ಅದಕ್ಕೆ ನೀವು ಕೈಯಂಗೆ ಒಂದು ಸತಿ ಮಗ್ಚಿ ಮತ್ತು ಪುನಃ ಮಿಕ್ಸಿ ಆನ್ ಮಾಡ್ಕ. ಅದು ಕಾಯಿ ಹೋಳು ಉಪ್ಪು ಕೊಯ್ಯಿ ಅದು ಅಲ್ಲಲ್ಲೇ ಹಂಗಂಗೆ ಇರುತ್ತೆ. ಅದಕ್ಕೆ ನೀವು ಒಂದು ಸತಿ ಫುಲ್ ಮೇಲೆ ಕೆಳಗೆ ಮಾಡ್ಕ. ಮಧ್ಯೆ ಹೀಗೆ ಓಪನ್ ಮಾಡಿಕೊಂಡು ಆಮೇಲೆ ಕಾಯಿ ಹೋಳಿದ್ರೆ ಅಡಿಗೆ ಹಾಕಿ ಸ್ವಲ್ಪ ಮಗ್ಚಿ ಕಡೆಗೆ ಮತ್ತೆ ಮಿಕ್ಸಿ ಆನ್ ಮಾಡ್ರೆ ಅದು ಇಡೀ ಹೋಳಿಪ್ಪುದೆಲ್ಲ ಹಾಗೆ ಇದತ್ತು ಚೆನ್ನತ್ತು. ಯಾಕಣಿ ಯಾರು 1 2 3 4 ಮೇಲೆ ಇತ್ಕಣಿ ಅದನ್ನು ಹಾಗೆ ಕೈಯಂಗೆ ಮಗ್ಚ್ರೆ ಇನ್ನೊಂದು ಸತಿ ಮಿಕ್ಸಿ ಆನ್ ಮಾಡ್ಕೊಳ್ಳೆ ಅದು ಎಲ್ಲ ಹೊಡಿಯಪ್ಪು ಚಾನ್ಸಸ್ ಇರುತ್ತೆ. ಈಗ ಹೆಚ್ಚು ಕಮ್ಮಿ ಆತ ಬಂತು. ಜಾಸ್ತಿ ಸಣ್ಣ ಮಾಡೋಕ್ಕಾಗೈದು, ಸಣ್ಣ ಮಾಡೋಲ್ಲ ಐಕತ್ತಿಲ್ಲ, ಸ್ವಲ್ಪ ಜರ್ಬರಿ ಇರ್ಕ. ಈಗ ಕಣಿ ಇಷ್ಟ ಆಯ್ತು. ಈಗ ಇಷ್ಟ ಆದ್ರೆ ಒಳ್ಳೆ ಕಲ್ಲಂಗೆ ಕುಡ್ದಂಗೆ ಹತ್ತಿದೆ, ಹೆಚ್ಚು ಕಮ್ಮಿ ಒಳ್ಳೆ ಲಾಯ್ಕ್ ಹತ್ತು. ಇಷ್ಟ ಆರು ಸಾಕು. ಕಣಿ ಹಿಂಗೈಕ್ ಇಷ್ಟು ಜರ್ಬರಿ ಯಾರು ಸಾಕು. ಫುಲ್ ಸಣ್ಣ ಮಾಡ್ರೆ ಅದೊಂಥರ ಲೈಕ್ ಹತ್ತಿಲ್ಲ. ಆರು ಅಲ್ಲೆಲ್ಲ ಕಾಯೆಲ್ಲ ಸ್ವಲ್ಪ ಮಿಕ್ಸ್ ಇತ್ತು ಕಣಿ, ಸ್ವಲ್ಪ ಅದು ಅಡ್ಡಿಲ್ಲ, ಅದು ಕೈಯಂಗೆ ಕಲ್ಸ್ಕೊಂಡ್ರೆ ಅಂಟ್ಕಂತು. ಬಟ್ ಎಲ್ಲ ಸಣ್ಣ ಇತ್ತು ಮಾತ್ರ, ಅಂದರೆ ತುಂಬ ದೊಡ್ಡ ಹೋಳಿಲ್ಲ ಕಣಿ. ಈಗ ಈ ಥರ ಉಪ್ಪಿನೊಡಿ ರೆಡಿ ಆಯಿತು. ಇದೀಗ ನಾರ್ಮಲ್ ಉಪ್ಪಿನೊಡಿ. ನೀವು ಬೇಕಾದ್ರೆ ಇದನ್ನೇ ಡೈರೆಕ್ಟ್ ಗಂಜಿ ಹಾಕೊಂಡು ತಿಂದರೂ ತಿನ್ಲಾಕ, ಚಟ್ಲಿ ಎಲ್ಲ ಇಲ್ದಿದ್ದಾರೆ. ವೆಜಿಟೇರಿಯನ್ಸಿಗೆಲ್ಲ ಇದು ಬೆಸ್ಟ್. ಆಮೇಲೆ ಇದಕ್ಕೀಗ ನಾನು ಹೊರದಿಟ್ಟು ಉಪ್ಪು ಇದಿತ್ತಲ್ಲ ಚಟ್ಲಿ, ಅದನ್ನು ಹಾಕೋದೀಗ. ಚಟ್ಲಿ ಸುಮಾರು ಇದ್ದಿತ್ತು, ಇಷ್ಟಕ್ಕೆ ಒಂದು ಸುಮಾರು 200 ಗ್ರಾಮ್ ಹಾಗೆ ಕಾಣ್ತಿದ್ದು. 200 ಗ್ರಾಮ್ ಆರು ಹಾಕಿದ್ದೀನಿ ನಾನು. ಬಾಯಿಗೆ ಸಿಕ್ಕಕ್ಕದು ಆಗಳಿಕೆ ಲೈಕ್, ಅದು ರುಚಿ ಬಪ್ಪುದು ಆಗಳಿಕೆ. ಚೂರ್ಪಾರು ಹಾಕ್ರೆ ಲೈಕತ್ತಿಲ್ಲ, ಬರೀ ಇದು ಅದಕ್ಕಿಂತ ನಾರ್ಮಲ್ ಚಟ್ಲಿ ಹಾಕ್ದಿದ್ದು ಉಪ್ಪಿನಡಿ ಅಡ್ಡಿಲ್ಲ ಅನ್ಸುತ್ತೆ. ಹಾಕ್ರ ಮೇಲೆ ಸ್ವಲ್ಪ ಜಾಸ್ತಿ ಹಾಕೋದು. ಇಷ್ಟು ಹಾಕಿದೆ. ಈಗ ಮೇಲೆ ತಳೆದ್ರ ಮೇಲೆ ಈಗ ಲಾಯ್ಕ್ ಮಾಡಿ ಕಲ್ಸಕ್ಕೆ ಎಲ್ಲ ಮಿಕ್ಸ್ ಆಯ್ಕದು ಈ ಥರ. ಕಣಿ ಇದೊಂಥರ ಡ್ರೈ ಐತಿ, ಏನು ನೀರಿಲ್ಲ. ಎಷ್ಟು ದಿನ ಬೇಕಾದ್ರೂ ಇಡ್ಕೊಳಕ್ಕೆ, ಹಾಳತ್ತಿಲ್ಲ. ಒಂದು ಡಬ್ಬಿಗೆ ಹಾಕೋದು, ಗಂಜಿಗೆ ಹೈಕೊಂದು ತಿಂದು. ಗಂಜಿಗೆ ಹೈಕಂದಿಲ್ಲ, ಅನ್ನ ಸಾರು ಮಾಡ್ಕೊಂಡ್ರೆ ಸೈಡ್ಸಿಗೆ ಅಂತ ಹೇಳಿ ಇದನ್ನು ಇಟ್ಕೊಳಕ್ಕೆ. ಈಗೆಲ್ಲ ಫಂಕ್ಷನ್ ಹಂಗೆಲ್ಲ ಇದನ್ನು ಮಾಡ್ತಾರೆ, ನಂಗೆ ಅದೇ ಆಶ್ಚರ್ಯ. ದೊಡ್ಡ ಫಂಕ್ಷನ್ ಹಂಗೆಲ್ಲ ಇದು ಒಂಥರ ಸ್ಪೆಷಲ್ ಐಟಮ್ ಥರ ಹಾಕೋದು. ಒಂದಿನ ಇದನ್ನು ಹಾಕೊರಿದ್ದೀರಾ, ನಾನೆಂಥದ್ದು ಸ್ಪೆಷಲ್ ಅಂತೇಳಿ ಹಾಯ್ಕೊಂಡು ಕಡಿಕೊಂಡ್ರೆ ಅಂತ ಚಟ್ಲಿ ಉಪ್ಪಿನೊಡಿ ಇಂಥ ಪ್ರಾನ್ಸ್ ಇಂಥ ಚಟ್ನಿ ಪುಡಿ ಅಂತೇಳಿ ಹಾಕಿದ್ದೀರಪ್ಪ.
ನಾನೆಂಥದ್ದು ಸ್ಪೆಷಲ್ ಅಂತೇಳಿ ಅಂದ್ಕೊಂಡದ್ದು. ಕಂಡ್ರೆ ಇದೆ ನಮ್ಮದು ಮಾಮೂಲಿ. ಬಟ್ ಲೈಕ್ ಅದು ಎಲ್ಲ ಎಂತ ಮಾಡ್ರು, ಸ್ಪೆಷಲ್ ಅಂದು ಮಾಡ್ರು ಮಾಮೂಲಿ ಅಂದು ಮಾಡ್ರು, ರುಚಿ ಅದಕ್ಕೇನು ಎರಡು ಮಾತಿಲ್ಲ. ಇದೊಂದು ವಿಡಿಯೋಗೆ ನನ್ನ ಭಾಷೆಯದು ಕುಂದಾಪುರ ಕನ್ನಡದಲ್ಲಿ ಆಡಿಯೋ ರೆಕಾರ್ಡಿಂಗ್ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗುತ್ತಂತ ಅನ್ಕೋತಿದ್ದೀನಿ. ಅಟ್ಲೀಸ್ಟ್ ಕುಂದಾಪುರದ ಜನ ಇದನ್ನು ಇಷ್ಟಪಡ್ಬೋದು. ಹಾಗೆ ಬೇರೆ ಯಾವ ರೀಜನಿಂದಾದರೂ ಈ ವಿಡಿಯೋನ ಇಷ್ಟಪಟ್ಟಿದ್ರೆ ನಿಮಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು.